ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾವು ಯೂಟ್ಯೂಬಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ನಮ್ಮ ಚಾನಲ್ಲು ಮಾನಿಟೈಸೇಷನ್ ಆಗಿರುತ್ತೆ, ಎಲ್ಲರೂ ಚೆನ್ನಾಗೇ ಹೋಗ್ತಾ ಆ್ಯಂಡ್ ದುಡ್ಡು ಬರೋದಕ್ಕೆ ಸ್ಟಾರ್ಟ್ ಆಗಿ ಪ್ರಾಬ್ಲಮ್ ಯಾವಾಗ ಆಗುತ್ತಂದರೆ ಎಲ್ಲ ಚೆನ್ನಾಗೇ ನಡೀತಾ ಇರುತ್ತೆ, ನಾವು ಅರ್ನ್ ಮಾಡ್ತಾ ಇರ್ತೀವಿ. ಸಡನ್ಲಿ ಏನು ಮಾಡುತ್ತೆ ಯೂಟ್ಯೂಬ್ ನಮ್ಮ ಚಾನಲ್ನ ಡಿಮಾನಿಟೈಸೇಷನ್ ಮಾಡಿಬಿಡುತ್ತೆ ಆ್ಯಂಡ್ ಡಿಸೇಬಲ್ ಮಾಡುತ್ತೆ. ಆಮೇಲೆ ನಾವೇನು ಮಾಡ್ತೀವಿ, ನಾವು ಫುಲ್ಲು ಬೇಜಾರಾಗಿಬಿಡ್ತೀವಿ, ಆಡಿಷನ್ಗೆ ಹೋಗ್ಬಿಡ್ತೀವಿ, ಫುಲ್ ಬೇಜಾರಾಗಿಬಿಡುತ್ತೆ ನಮಗೆ. ಈಗ ಸಣ್ಣ ಕ್ರಿಯೇಟರ್ ಆದರೂ ಆಯಿತು, ದೊಡ್ಡ ಕ್ರಿಯೇಟರ್ ಆದರೂ ಆಯಿತು ಗೈಸ್, ಈಗ ಬೇಜಾರು ಹಾಗೆ ಆಗುತ್ತಲ್ಲ. ಯಾಕಂದರೆ ನಾವು ತುಂಬ ಕಷ್ಟಪಟ್ಟು ನಾವು ಮೇಲೆ ಬಂದಿರ್ತೀವಿ, ಇಲ್ಲಿಂದ ಹಿಡಿದು ಅಲ್ಲಿಗೆ ಬಂದಿರ್ತೀವಿ ಅಲ್ವಾ. ಸೊ ಯಾರಿಗಾದರೂ ಆಯಿತು ಬೇಜಾರು ಹಾಗೆ ಆಗುತ್ತಲ್ವ. ಗೊತ್ತಿಲ್ಲದೇನೆ ಒಂದು ತಪ್ಪು ಆಗಿಬಿಡುತ್ತೆ ಅಂದ್ಕೊಳ್ಳಿ. ಈಗ ನಮ್ಮಿಂದ ತಪ್ಪಾದರೆ ಈಗ ಯೂಟ್ಯೂಬ್ಗೆ ಗೊತ್ತಾಗಿರುತ್ತಾ ನಮ್ಮಿಂದ ಮಿಸ್ ಆಗಿ ತಪ್ಪಾಗಿದೆ ಅಂತ. ಸೊ ಯೂಟ್ಯೂಬ್ ಇದೆಲ್ಲ ನೋಡಿಲ್ಲ, ನೀವು ಯಾವ ಥರ ತಪ್ಪು ಮಾಡಿದ್ರಿ, ನೀವು ಮಿಸ್ ಆಗಿ ಮಾಡಿದ್ರಾ, ಇಲ್ಲ ಗೊತ್ತಿದ್ದು ನೀವು ತಪ್ಪು ಮಾಡಿದ್ರಾ ಅಂತ. ಅವ್ರು ಏನು ಮಾಡ್ತಾರೆ, ನಿಮ್ದು ಏನಾದರೂ ಇವಾಗ ನಾನು ಹೇಳ್ತೀನಲ್ಲ ಆ ಥರ ಮಿಸ್ಟೇಕ್ಸ್ ಏನಾದರೂ ನೀವು ಮಾಡಿದರೆ ಡೈರೆಕ್ಟು ಯೂಟ್ಯೂಬು ಮೇಲ್ನ ಕಳಿಸುತ್ತೆ, ನಿಮ್ಮ ಚಾನಲ್ಲು ಈ ಮಿಸ್ಟೇಕ್ನ ಮಾಡಿದೆ, ನಾವು ಈ ಕಾರಣದಿಂದ ನಿಮ್ಮ ಚಾನಲ್ನ ಡಿಮಾನಿಟೈಸೇಷನ್ ಮಾಡ್ತಾಯಿದ್ವಿ ಆ್ಯಂಡ್ ಡಿಸೇಬಲ್ ಮಾಡ್ತಾಯಿದ್ದೀವಿ ಅಂತ. ಆಗ ನೀವು ಯೂಟ್ಯೂಬಿಂದ ₹1 ಸಂಪಾದನೆ ಮಾಡೋಕ್ಕಾಗಲ್ಲ. ಇವತ್ತು ಅದೇ ಮಿಸ್ಟೇಕ್ಸ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ, ಅದು ಯಾವ್ಯಾವ ಮಿಸ್ಟೇಕ್ಸ್ ಅಂತ ಕ್ಲೀನಾಗಿ ಕರೆಕ್ಟಾಗಿ ಕೇಳ್ಕೊಳ್ಳಿ. ವಿಡಿಯೋದಲ್ಲಿ ಲಾಸ್ಟ್ವರೆಗೂ ಇಡಿ, ಒಂದು ಮಿಸ್ಟೇಕ್ನೂ ಬಂದುಬಿಟ್ಟು ಮಿಸ್ ಮಾಡಲೇಬೇಡಿ, ಲಾಸ್ಟ್ವರೆಗೂ ನೋಡಿ, ಒಂದು ಸ್ವಲ್ಪನೂ ಸ್ಕಿಪ್ ಮಾಡ್ತೀವಿ. ಸೊ ಬನ್ನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ನೇ ಮಿಸ್ಟೇಕ್ ನಮ್ಮದು ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿ ಅಂತ. ಈಗ ನಮ್ಮ ಚಾನಲ್ ಮಾನಿಟೈಸ್ ಆಗಿದೆ ಅಂದ್ಕೊಳ್ಳಿ, ನಾವು ದುಡ್ಡನ್ನು ಸಂಪಾದನೆ ಮಾಡ್ತಾ ಇದ್ದೀವಿ, ನಮ್ಮ ಅರ್ನ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಮ್ಮದು ಚಾನಲ್ಲಿ ಆ್ಯಡ್ಸ್ನು ಬರ್ತಾ ಇದೆ ಅಂದ್ಕೊಳ್ಳಿ. ಈಗ ನೀವೇನು ಈಗ ಏನಾಗುತ್ತೆ, ನೀವು ನಿಮ್ಮ ವೀಡಿಯೋಸ್ನ ನೋಡ್ತೀರಾ, 1 to 2 ಟೈಮ್ಸ್ ನೋಡ್ತೀರಾ ನಿಮ್ಮ ವೀಡಿಯೋನ, ಪರವಾಗಿಲ್ಲ ನೋಡ್ಕೊಳ್ಳಿ, ಅದರಲ್ಲಿ ಏನು ಪ್ರಾಬ್ಲಮ್ ಆಗೋಲ್ಲ. ಬೈ ಮಿಸ್ ಆಗಿ ನಿಮ್ಮ ವೀಡಿಯೋ ನೋಡ್ಬೇಕನ್ನಿಸ್ತಾ 1 to 2 ಟೈಮ್ಸು ನೀವು ನೋಡ್ಬೋದು. ಬಟ್ 1 to 2 ಟೈಮ್ಸ್ಗಿಂತ ಜಾಸ್ತಿ ನೀವೇನಾದರೂ ನಿಮ್ಮ ವೀಡಿಯೋಸ್ಗಳನ್ನ ನೋಡಿದರೆ ಆಗ ಏನಾಗುತ್ತೆ, ಯೂಟ್ಯೂಬ್ ಚೆಕ್ ಮಾಡುತ್ತೆ ನಿಮ್ಮ ವೀಡಿಯೋದು ಟ್ರಾಫಿಕ್ ಎಲ್ಲಿಂದ ಬರ್ತಾ ಇದೆ ಅಂತ. ಆಗ ಆ ಟ್ರಾಫಿಕ್ನು ಚೆಕ್ ಮಾಡುತ್ತೆ, ಲೊಕೇಶನ್ನು ಚೆಕ್ ಮಾಡುತ್ತೆ. ಆಗೇನಾಗುತ್ತೆ, ನೀವು ಸಿಗಾಕೊಳ್ತೀರ. ಆಗೇನು ಮಾಡುತ್ತೆ ಯೂಟ್ಯೂಬ್ ಬಂದುಬಿಟ್ಟು ನಿಮ್ಮ ಆ್ಯಡ್, ನೀವು ದುಡ್ಡು ಮಾಡೋಕ್ಕೋಸ್ಕರ, ನೀವು ಅರ್ನ್ ಮಾಡೋಕ್ಕೋಸ್ಕರ ನಿಮ್ಮ ವೀಡಿಯೋನ ನೀವೇ ನೋಡ್ತಾ ಇದ್ದೀರಾ, ನೀವೇ ನಿಮ್ಮ ಅರ್ನಿಂಗ್ನ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ, ನೀವೇ ನಿಮ್ಮ ಅರ್ನಿಂಗ್ನ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ಯೂಟ್ಯೂಬ್ ಏನು ಮಾಡುತ್ತೆ, ನಿಮಗೆ ಒಂದು ಮೇಲ್ನ ಕಳಿಸುತ್ತೆ, ನೀವು ಇನ್ವ್ಯಾಲಿಡ್ ಕ್ಲಿಕ್ ಆ್ಯಕ್ಟಿವಿಟಿನ ಮಾಡಿದ್ದೀರಾ, ನಾವು ನಿಮ್ಮ ಚಾನಲ್ನ ಡಿಸೇಬಲ್ ಅಂದರೆ ಡಿಮಾನಿಟೈಸೇಷನ್ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಮೇಲ್ ಕಳಿಸ್ಬಿಟ್ಟು ನಿಮ್ಮ ಚಾನಲ್ ಏನಿದೆ ಅದನ್ನು ಡಿಮಾನಿಟೈಸೇಷನ್ ಮಾಡಿಬಿಡುತ್ತೆ. ಓಕೆನಾ? ಅದಾದಮೇಲೆ ಡಿಮಾನಿಟೈಸೇಷನ್ ಆದಮೇಲೆ ನೀವು ₹1 ಬಂದುಬಿಟ್ಟು ಸಂಪಾದನೆ ಮಾಡೋಕ್ಕಾಗಲ್ಲ, ನಿಮ್ಮ ವೀಡಿಯೋದಲ್ಲಿ ಆ್ಯಡ್ಸು ಬಂದುಬಿಟ್ಟು ರನ್ ಆಗಲ್ಲ. ಓಕೆನಾ ಗೈಸ್, ಇದಾಯಿತು ನಮ್ಮದು ಫಸ್ಟ್ನೇ ಮಿಸ್ಟೇಕು. ನಮ್ಮದು ಎರಡನೇ ಮಿಸ್ಟೇಕ್ ಬಂದುಬಿಟ್ಟು ಮಿಸ್ಲೀಡಿಂಗ್ ಮೆಟಾಡೇಟಾ. ಮಿಸ್ಲೀಡಿಂಗ್ ಮೆಟಾಡೇಟಾ ಅಂದರೆ ಏನು? ಈಗ ನೋಡಿ, ನಿಮ್ಮದು ವೀಡಿಯೋನೇ ಏನೋ ಇರುತ್ತೆ, ನಿಮ್ಮದು ಟೈಟಲ್ಲೇ ಏನೋ ಇರುತ್ತೆ, ನೀವು ಯಾವುದೋ ಟಾಪಿಕ್ ಬಗ್ಗೆ ವೀಡಿಯೋನ ಮಾಡಿರ್ತೀರ, ಬಟ್ ನೀವು ಆ ವಿಡಿಯೋಗೆ ಟೈಟಲ್ ಡಿಸ್ಕ್ರಿಪ್ಷನು ಯಾವುದೋ ಬೇರೆದು ಟೈಟಲು ಡಿಸ್ಕ್ರಿಪ್ಷನು ಟ್ಯಾಗ್ಸ್ ಇವೆಲ್ಲ ಹಾಕಿರ್ತೀರ. ಓಕೆನಾ? ನೀವು ಬೇರೆದು ಟೈಟಲು ಡಿಸ್ಕ್ರಿಪ್ಷನು ಟ್ಯಾಗ್ಸ್ನ ನೀವು ಹಾಕಿದರೆ ಆಗ ನೀವು ನಿಮ್ಮ ರಿವೆನ್ಯೂನ ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಬೇರೆ ಟೈಟಲ್ಲು ಅಂದರೆ ಅದು ಕ್ಲಿಕ್ ಮಾಡ್ತಾರಲ್ಲ ಆಗ ಜನರು, ನೀವೇನಾದರೂ ಬೇರೆ ಟೈಟಲ್ಲು, ನಿಮ್ಮದು ಬೇರೆ ಟೈಟಲ್ಲು, ನಿಮ್ಮದು ಬೇರೆದು ಥಂಬ್ನೇಲು, ಟ್ಯಾಗ್ಸ್ ಇವೆಲ್ಲ ಇದ್ದರೆ ಜನಗಳು ಕ್ಲಿಕ್ ಮಾಡ್ತಾರೆ, ಆಗ ಸ್ಟಾರ್ಟಿಂಗಲ್ಲೇ ಆ್ಯಡ್ ಬರುತ್ತೆ. ಸೊ ಆಗನೂ ಅದು ಮಿಸ್ಲೀಡಿಂಗ್ ಮೆಟಾಡೇಟಾಗೆ ಸೇರುತ್ತೆ. ಅದು ಯೂಟ್ಯೂಬ್ ಆಪೋಸಿಟ್ ಇದೆ, ನೀವು ಯೂಟ್ಯೂಬ್ ಗೈಡ್ಲೈನ್ಸ್ನ ಫಾಲೋ ಮಾಡ್ತಿಲ್ಲ ಅಂತ ಅರ್ಥ. ಓಕೆನಾ? ಟ್ಯಾಗ್ಸ್ನು ಬಂದುಬಿಟ್ಟು ನೀವು 500 ಒಳಗಡೆನೇ ಏನು ಟ್ಯಾಗ್ಸ್ ಇರುತ್ತೆ ಅದನ್ನೇ ಹಾಕಬೇಕು, ಮತ್ತು ಹ್ಯಾಶ್ಟ್ಯಾಗ್ಸ್ನು ಏನಿದೆ ನೀವು 10 to 15 ಹ್ಯಾಶ್ಟ್ಯಾಗ್ ಮಾತ್ರ ಹಾಕಬೇಕು, ಅದಕ್ಕಿಂತ ನೀವು ಜಾಸ್ತಿ ಹಾಕೋ ಹಾಗಿಲ್ಲ. ಆ್ಯಂಡ್ ಹಾಗೈಸ್, ನೀವು ವೀಡಿಯೋದಲ್ಲಿ ಏನು ಹೇಳಿರ್ತೀರ, ಏನದ್ರ ಬಗ್ಗೆ ವೀಡಿಯೋ ಮಾಡಿರ್ತೀರ ಅದ್ರ ಬಗ್ಗೆನೇ, ಅದರ ರಿಲೇಟೆಡ್ ಆಗೇ ನೀವು ಟೈಟಲ್ಲು ಮತ್ತು ಡಿಸ್ಕ್ರಿಪ್ಷನ್ನ ಹಾಕಬೇಕು. ಆ್ಯಂಡ್ ಥಂಬ್ನೇಲಲ್ಲೂ ಕೂಡ ಅದರ ರಿಲೇಟೆಡ್ ಆಗೇ ನೀವೇನಾದರೂ ಬರೆದು ಹಾಕಬೇಕು. ಬೈ ಚಾನ್ಸ್ ನಿಮಗೆ 100ಅಲ್ಲಿ ಅಟ್ಲೀಸ್ಟ್ 10 to 30% ಆದರೂ ಆ ವಿಡಿಯೋ ಬಗ್ಗೆ ನೀವು ಏನಾದರೂ ಟೈಟಲ್ಲು ಮತ್ತು ಡಿಸ್ಕ್ರಿಪ್ಷನು ಮತ್ತು ಟ್ಯಾಗ್ಸು ಮತ್ತು ನಿಮ್ಮದು ಏನು ಥಂಬ್ನೇಲ್ ಇರುತ್ತೆ ಅದರಲ್ಲಿ ಅದ್ರ ಬಗ್ಗೆನೇ ಇರಬೇಕು. ನಿಮ್ಮ ವಿಡಿಯೋದಲ್ಲಿ ಏನಿರುತ್ತೆ ಅದ್ರ ಬಗ್ಗೆನೂ. ಯೂಟ್ಯೂಬ್ ಇದನ್ನು ಬಂದುಬಿಟ್ಟು ಚೆಕ್ ಮಾಡುತ್ತೆ. ಯಾವತ್ತಾದರೂ ಒಂದು ದಿವಸ ಸಿಗಾಕೊಂಡ್ರೆ ಯೂಟ್ಯೂಬ್ಗೆ ಬಿಡಲ್ಲ, ಅವರು ಡೈರೆಕ್ಟಾಗಿ ನಿಮ್ಗೊಂದು ಮೇಲ್ ಕಳಿಸ್ತಾರೆ, ಅದ್ರಲ್ಲಿ ಬಂದುಬಿಟ್ಟು ನೀವು ಮಿಸ್ಲೀಡಿಂಗ್ ಮೆಟಾಡೇಟಾನ ಮಿಸ್ಟೇಕ್ ಮಾಡಿದ್ದೀರಾ, ಅದಕ್ಕಾಗಿ ನಾವು ನಿಮ್ಮ ಚಾನಲ್ನ ಡಿಮಾನಿಟೈಸೇಷನ್ ಮಾಡ್ತಾಯಿದ್ದೀವಿ ಅಂತ. ಇನ್ನೊಂದು ಏನಂದರೆ ಗೈಸ್, ನಿಮ್ಮ ಕಿಡ್ಸ್ ಚಾನಲ್ ಯಾರೆಲ್ಲ ಮಾಡ್ತಿದ್ದೀರಾ, ಕಿಡ್ಸ್ ಚಾನಲಲ್ಲಿ ಬಂದುಬಿಟ್ಟು ಫುಲ್ಲು ಡೀಪಾಗಿ ಚೆಕ್ ಮಾಡುತ್ತೆ. ಯಾಕಂದರೆ ಕಿಡ್ಸ್ ಚಾನಲ್ಲು ತುಂಬ ಇಂಪಾರ್ಟೆಂಟು. ಯಾಕಂದರೆ ನೀವು ಕಿಡ್ಸ್ ಚಾನಲ್ ಅಂದರೆ ಈಗ ಒಂದು ಕಲಿಸೋದು ನೀವು ಕಿಡ್ಸಿಗೆ. ಓಕೆನಾ? ನೀವು ಏನಾದರೂ ತಪ್ಪಾಗಿ ನೀವೇನಾದರೂ ವೀಡಿಯೋನ ಮಾಡ್ತಾಯಿದ್ರೆ, ತಪ್ಪು ಇನ್ಫಾರ್ಮೇಷನ್ ಮಕ್ಕಳಿಗೆ ಏನಾದರೂ ಕೊಡ್ತಾಯಿದ್ರೆ ಇದೂ ಆ್ಯಕ್ಷನ್ ತಗೋತಾರೆ. ಇದಂತೂ ಸುಮ್ಮನೆ ಬಿಡಲ್ಲ. ಯಾಕಂದರೆ ಕಿಡ್ಸ್ದು ವಿಷಯದಲ್ಲಿ ತುಂಬ ಸ್ಟ್ರಿಕ್ಟು ಯೂಟ್ಯೂಬು.
ಕಿಡ್ಸಲ್ಲಿ ಬಂದುಬಿಟ್ಟು ನೀವೇನಾದರೂ ಕಳಿಸೋದು ಮಕ್ಕಳಿಗೆ, ನಮ್ಮ ಮುಖಾಂತರ ನಾವೇನಾದರೂ ಕಲಿಸೋದು ಮಕ್ಕಳಿಗೆ, ಓಕೆನಾ. ಸೊ ಇದು ಹಿಂಗಾಗಿ ಗೈಸ್ ನೀವು ಯಾರಾದರೂ ಕಿಡ್ಸ್ ಚಾನಲ್ ಯಾರಾದರೂ ಮಾಡ್ತಿದ್ರೆ ಅದರಲ್ಲಿ ತುಂಬ ಹುಷಾರಾಗಿರಿ. ಅದರಲ್ಲಿ ಟೈಟಲ್ಲು, ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು ಇದೆಲ್ಲ ಕರೆಕ್ಟಾಗಿ ಹಾಕಿ, ಓಕೆನಾ. ಆ್ಯಂಡ್ ಗೈಸ್ ನೀವು ಕಿಡ್ಸ್ ಚಾನಲಲ್ಲಿ ಬೈ ಮಿಸ್ಟೇಕ್ ಆಗೇನು ಯಾವುದಾದ್ರೂ ತಪ್ಪು ವರ್ಡದು ಯೂಸ್ ಮಾಡಬೇಡಿ. ನೀವೇನಾದರೂ ತಪ್ಪು ವರ್ಡ್ ಯೂಸ್ ಮಾಡಿದ್ರು ನಿಮಗೆ ಚಾನ್ಸ್ ಬಂದುಬಿಟ್ಟು ಕೊಡಲ್ಲ ಯೂಟ್ಯೂಬ್ ಯಾವುದೇ ಕಾರಣಕ್ಕೂ. ಹೇಳ್ತಿರೋ ಮಿಸ್ಟೇಕ್ಸಲ್ಲಿ ಎಲ್ಲಾದರೂ ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಯೂಟ್ಯೂಬ್ ಬಂದುಬಿಟ್ಟು ನಿಮ್ಗೆ ಒಂದು ಚಾನ್ಸ್ನೂ ಕೊಡಲ್ಲ, ಓಕೆನಾ. ನೀವು ಮಿಸ್ಟೇಕಿಂದ ಮಾಡಿದ್ರು ಸರಿ, ಅದು ಗೊತ್ತಿದ್ದು ಮಾಡಿದ್ರು ಸರಿ, ಬಟ್ ನಿಮಗೆ ಚಾನ್ಸ್ನ ಕೊಡಲ್ಲ ಯೂಟ್ಯೂಬ್, ಓಕೆನಾ. ಕಿಡ್ಸ್ ಚಾನಲಲ್ಲೂ ಅಷ್ಟೇ ಗೈಸ್, ನೀವು ಬಂದುಬಿಟ್ಟು ತಪ್ಪು ವರ್ಡದು ಏನು ತಪ್ಪು ವರ್ಡ್ ಇದೆ ಅದನ್ನು ಯೂಸ್ ಮಾಡಬೇಡಿ. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ನ ಫಾಲೋ ಮಾಡಿ. ಆ್ಯಂಡ್ ಟೈಟಲ್, ಡಿಸ್ಕ್ರಿಪ್ಷನ್, ಟ್ಯಾಗು ಮತ್ತು ವೀಡಿಯೋದಲ್ಲೂ ಅಷ್ಟೇ ಮಕ್ಕಳಿಗೆ ಕಳಿಸೋ ಥರನೇ ಇರಬೇಕು. ಬೇರೆ ಟೈಪ್ ವೀಡಿಯೋನ ಇರಬಾರ್ದು. ಬೇರೆ ಟೈಪ್ ವೀಡಿಯೋನ ನೀವು ಮಾಡಿಬಿಟ್ಟು ಕಿಡ್ಸ್ಗೆ ಸ್ವಿಚ್ ಮಾಡಿಬಿಡ್ಬೇಡಿ, ಓಕೆನಾ ಗೈಸ್. ಮರ್ತೂ ನೀವು ಕಿಡ್ಸ್ ಚಾನಲಲ್ಲಿ ಬೇರೆದು ವರ್ಡ್ಸದೆಲ್ಲ ಯೂಸ್ ಮಾಡಬೇಡಿ. ಚೆನ್ನಾಗಿ ನೀವು ಕಿಡ್ಸ್ ಚಾನಲ್ ಏನಾದರೂ ಮಾಡ್ತಾಯಿದ್ದೀರಾ ಅದೆಲ್ಲ ಫುಲ್ಲು ಚೆಕಿಂಗ್ ಮಾಡಿ ಒಂದು ಸಲ, ಏನಾದರೂ ತಪ್ಪಿದೆಯಾ ಎಲ್ಲ ಅಪ್ಲೋಡ್ ಮಾಡಾದ್ಮೇಲೂ ಕೂಡ ನೀವು ಹೋಗ್ಬಿಟ್ಟು ನಿಮ್ಮ YT ಸ್ಟುಡಿಯೋದಲ್ಲಿ ಡಿಸ್ಕ್ರಿಪ್ಷನ್ನು, ಟೈಟಲ್ಲು, ಟ್ಯಾಗ್ಸು ಇವೆಲ್ಲನೂ ಚೆಕ್ ಮಾಡ್ಕೋಬೋದು, ಓಕೆನಾ. ಎಲ್ಲ 1 to 2 ಟೈಮ್ಸ್ ಚೆಕ್ ಮಾಡಿಬಿಟ್ಟು ಆಮೇಲೆ ನೀವು ವಿಡಿಯೋನ ಪೋಸ್ಟ್ ಮಾಡಿ, ಓಕೆನಾ ಗೈಸ್. ಇನ್ನೊಂದು ಮಿಸ್ಟೇಕ್ ನಾವು ಏನಂದರೆ ಮಾಡೋದು, ಒಂದು 5ನೇ ಮಿಸ್ಟೇಕ್ ನಾವು ಏನು ಮಾಡ್ತೀವಿ ಅಂದರೆ, ಈಗ ನಮ್ಮದು ಒಂದು ವಿಡಿಯೋ ಇದೆ, ನಾವು ಪೋಸ್ಟ್ ಮಾಡಿದ್ವಿ, ಅದು ತುಂಬ ವ್ಯೂಸ್ ಹೋಗಿ ಪಾಪ್ಯುಲರ್ ಆಗಿದೆ ಅಂದ್ಕೊಳ್ಳಿ ಆ ವಿಡಿಯೋ. ಸೊ ನೀವು ಏನು ಮಾಡ್ತೀರಾ, ಅದೇ ವಿಡಿಯೋನ ಇನ್ನೊಂದು ಸಲ ಡೌನ್ಲೋಡ್ ಮಾಡಿಬಿಟ್ಟು ನಿಮ್ಮ ಚಾನಲಲ್ಲಿ ಅದೇ ವಿಡಿಯೋನ ಸೇಮ್ ವಿಡಿಯೋನ ನೀವು ಹಾಕ್ತೀರಾ. ಸೊ ಆ ಥರ ನೀವು ಹಾಕಬಾರ್ದು. ಆ ಥರ ನೀವು ಏನಾದರೂ ಹಾಕಿದರೆ ನಿಮಗೆ ರಿಯೂಸ್ ಕಾಂಟೆಂಟ್ನ ಕೊಟ್ಬಿಟ್ಟು ನಿಮ್ಮ ಚಾನಲ್ನ ಡಿಸೇಬಲ್ ಮಾಡಿಬಿಡ್ತಾರೆ, ಅದೊಂದು ತಪ್ಪು. ಮತ್ತು ಇನ್ನೊಂದು, ಬೇರೆಯವ್ರ ವೀಡಿಯೋ ಏನಾದರೂ ನೀವು ಡೌನ್ಲೋಡ್ ಮಾಡಿ ಹಾಕಿದರೆ ಬೈ ಚಾನ್ಸ್ ಅವ್ರು ನೋಡಿಲ್ಲ, ನಿಮಗೆ ಕಾಪಿರೈಟ್ ಕೊಡಲಿಲ್ಲ ಅಂದರೂ ಯೂಟ್ಯೂಬ್ ಏನಿರುತ್ತೆ ನಿಮಗೆ ಕಾಪಿರೈಟ್ನ ಕೊಟ್ಬಿಡುತ್ತೆ. ಕಾಪಿರೈಟ್ ಅಂದರೆ ಲೈಕ್ ರಿಯೂಸ್ ಕಾಂಟೆಂಟ್ನ ನಿಮಗೆ ಕೊಟ್ಬಿಡುತ್ತೆ, ಓಕೆನಾ. ರಿಯೂಸ್ ಕಾಂಟೆಂಟ್ ಕೊಟ್ಬಿಟ್ಟು ನಿಮಗೆ ಮೇಲ್ನ ಕಳಿಸ್ಬಿಡ್ತಾರೆ, ನಾವು ನಿಮ್ಮ ಚಾನಲ್ನ ಡಿಸೇಬಲ್ ಮಾಡ್ತಾ ಇದ್ದೀವಿ ಅಂತ, ಓಕೆನಾ. ಬೈ ಚಾನ್ಸ್ ನೀವೇನಾದರೂ ಬೇರೆ ಅವ್ರ ವೀಡಿಯೋನ ಯೂಸ್ ಮಾಡೋದಾದರೆ ನೀವೇನು ಮಾಡಿ, ಅವ್ರದ್ದು ಕರೆಕ್ಟಾಗಿ ಏನು ಕಾಣಿಸ್ದಂಗೆ ಫುಲ್ ಚೆನ್ನಾಗಿ ಎಡಿಟ್ ಮಾಡಿ ನಿಮ್ಮ ವಾಯ್ಸ್ನ ಆ್ಯಡ್ ಮಾಡಿ, ನಿಮ್ಮ ವ್ಯಾಲ್ಯೂನ ಆ್ಯಡ್ ಮಾಡಿ. ನಿಮ್ಮ ವ್ಯಾಲ್ಯೂ, ನಿಮ್ಮ ಆ್ಯಕ್ಟಿವಿಟಿ ಏನಾದರೂ ಆ್ಯಡ್ ಮಾಡಿದೆ ನಿಮಗೆ ಕಾಪಿರೈಟ್ನೂ ಬರಲ್ಲ, ರಿಯೂಸ್ ಕಾಂಟೆಂಟು ಬರಲ್ಲ, ಓಕೆನಾ ಗೈಸ್. ಇದಾಯಿತು ನಮ್ಮದು ಮಿಸ್ಟೇಕ್ಸು, ಓಕೆನಾ. ಯಾವುದೇ ಕಾರಣಕ್ಕೂ ನೀವು ಡೌನ್ಲೋಡ್ನ ಮಾಡಿ ಹಾಕಬೇಡಿ ವಿಡಿಯೋನ, ರಿಯೂಸ್ ಕಾಂಟೆಂಟ್ ಬರುತ್ತೆ. ಯೂಟ್ಯೂಬ್ ಗೊತ್ತು ಆಗೇ ಆಗುತ್ತೆ. ಅವ್ರು ನಿಮಗೆ ಕಾಪಿರೈಟ್ ಕೊಟ್ಟಿಲ್ಲ ಅಂದ್ರೂ ಯೂಟ್ಯೂಬ್ ಏನು ಮಾಡುತ್ತೆ, ನಿಮಗೆ ಕಾಪಿರೈಟು ಮತ್ತು ರಿಯೂಸ್ ಕಾಂಟೆಂಟ್ನ ಕೊಟ್ಬಿಡುತ್ತೆ, ಓಕೆನಾ ಗೈಸ್. ಇನ್ನೊಂದು 6ನೇ ಮಿಸ್ಟೇಕ್ ಏನಂದರೆ, ಇದು ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ. ಹಿಂಗೆ ಮಾಡಿದ್ರೂ ಚಾನಲ್ ಡಿಮಾನಿಟೈಸೇಷನ್ ಆಗುತ್ತಾ ಅಂತಲೂ ಅಂದ್ಕೊಳ್ತೀರಾ, ಓಕೆನಾ. ಚಾನಲಲ್ಲಿ ಇನ್ಆ್ಯಕ್ಟಿವ್ ಆಗೋದು, ಆ್ಯಕ್ಟಿವಲ್ಲೇ ಇರಬೇಕು ನೀವು ಯಾವಾಗಲೂ ನಿಮ್ಮ ಚಾನಲಲ್ಲಿ. 1 to 2 ಡೇಸ್ ನೀವೇನಾದರೂ ಆ್ಯಕ್ಟಿವಲ್ಲಿ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಕಮ್ಯುನಿಟಿ ಪೋಸ್ಟ್ ಆದರೂ ಹಾಕಬೇಕು, ಓಕೆನಾ. ನೀವು ಕಮ್ಯುನಿಟಿನೂ ಪೋಸ್ಟ್ನೂ ಹಾಕಿಲ್ಲ, ಇನ್ಆ್ಯಕ್ಟಿವ್ ಆಗಿದ್ದೀರಾ, ವಿಡಿಯೋಸ್ನೂ ಹಾಕ್ತಿಲ್ಲ, ಫೋಟೋಸ್ನೂ ಹಾಕ್ತಿಲ್ಲ, ಏನೂ ಹಾಕ್ತಿಲ್ಲ ಅಂದರೆ ಆಗನೂ ಆ ಕಂಡೀಷನಲ್ಲೂ ಏನು ಮಾಡುತ್ತೆ ಯೂಟ್ಯೂಬು ನಿಮ್ಮ ಚಾನಲ್ನ ಡಿಮಾನಿಟೈಸೇಷನ್ ಮಾಡಿಬಿಡುತ್ತೆ. ಯಾಕಂದರೆ ನೀವು ಆ್ಯಕ್ಟಿವ್ ಇಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡುತ್ತೆ, ಸ್ವಲ್ಪ ದಿನ ವೆಯ್ಟ್ ಮಾಡಿ 1 to 2 ಟೈಮ್ಸ್ ನಿಮಗೆ ಮೇಲ್ ಕಳಿಸುತ್ತೆ. ನೀವು ಆ ಮೇಲ್ದು ರೆಸ್ಪಾನ್ಸ್ ಏನೂ ಮಾಡಿಲ್ಲ, ಮೇಲ್ನ ಚೆಕ್ ಮಾಡಿಬಿಟ್ಟು ನೀವೇನಾದರೂ ವಿಡಿಯೋಸ್ನ ಮಾಡಿಲ್ಲ ಅಂತಂದರೆ, ಆ್ಯಂಡ್ ನೀವು ಆ್ಯಕ್ಟಿವ್ ಇಲ್ಲ ಅಂದರೆ ನಿಮ್ಮ ಚಾನಲಲ್ಲಿ, ನಿಮ್ಮ ಚಾನಲ್ ಬಂದುಬಿಟ್ಟು ಡಿಮಾನಿಟೈಸೇಷನು ಆಗಿಬಿಡುತ್ತೆ, ಓಕೆನಾ ಗೈಸ್. ಈ ಮಿಸ್ಟೇಕ್ಸ್ನ ಮಾಡಬೇಡಿ, ಆ್ಯಕ್ಟಿವ್ ಆಗೇ ಇರಿ ನೀವು, ಓಕೆನಾ. ಬೈ ಚಾನ್ಸ್ ನೀವೆಲ್ಲಾದರೂ ಬ್ಯುಸಿ ಆಗಿಬಿಟ್ರೆ, ನೀವೆಲ್ಲಾದರೂ ಊರಿಗೆ ಹೋಗ್ಬಿಟ್ರೆ, ನಿಮ್ದು ಏನಾದರೂ ಫಂಕ್ಷನ್ಸ್ ಇದ್ದರೆ ಆಗ ನೀವು ಏನು ಮಾಡಿ, ಆ ಟೈಮಲ್ಲಿ ನಿಮಗೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂದರೆ ನೀವೇನು ಮಾಡಿ, ಕಮ್ಯುನಿಟಿ ಪೋಸ್ಟ್ನ ಹಾಕಿ. ಆಗ ನೀವು ಕಮ್ಯುನಿಟಿ ಪೋಸ್ಟ್ ಹಾಕಿದಾಗ ನೀವು ಆ್ಯಕ್ಟಿವ್ ಇದ್ದೀರಾ ಅಂತ ಯೂಟ್ಯೂಬಿಗೆ ಗೊತ್ತಾಗುತ್ತೆ, ಓಕೆನಾ ಗೈಸ್. ನೋಡಿ ಗೈಸ್, ನೀವೇನಾದರೂ ಗಿಂಕ್ಷನ್ ಹೋಗೋಕೆ ಇದ್ದರೆ ನೀವೇನು ಮಾಡಿ, ಫಸ್ಟೇ ನೀವು ಒಂದಿನ ಮುಂಚೆನೇ 1 to 2 ವೀಡಿಯೋ ಈ ಥರ ನೀವು ಮಾಡಿ ಇಟ್ಕೊಳ್ಳಿ. ಇಲ್ಲ ನೀವು ಮಾಡಿಟ್ಟು ನೀವು ಅನ್ಲಿಸ್ಟೆಡಲ್ಲಿ ಹಾಕಿದ್ದೀವಿ ಯಾವತ್ತು ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಲ್ಲ. ಆಗ ನೀವು ಅನ್ಲಿಸ್ಟೆಡಲ್ಲಿ ಏನು ವೀಡಿಯೋನ ಸೇವ್ ಮಾಡಿದ್ರಿ ಆ ವೀಡಿಯೋನ ಬೇಕಿದ್ರೆ ನೀವು ಆ ದಿನದಲ್ಲಿ ಪೋಸ್ಟ್ ಮಾಡ್ಕೋಬೋದು, ಓಕೆನಾ ಗೈಸ್. ನಿಮ್ಗೆ ಏನಾದರೂ ಟೈಮ್ ಸಿಗಲಿಲ್ಲ ಅಂದರೆ, ಓಕೆನಾ ಗೈಸ್. ಇಲ್ಲ ಅಂದರೆ ನಮಗೂ ವೀಡಿಯೋನೂ ಮಾಡೋಕ್ಕಾಗಿಲ್ಲ, ನಾನು ಮಾಡಲೇ ಇಲ್ಲ ಅಂತ ಅಂದರೆ ನೀವು ಕಮ್ಯುನಿಟಿ ಪೋಸ್ಟ್ ಹಾಕಿ, ಅದರಿಂದ ನಿಮ್ಮದು ಏನೂ ಡಿಸೇಬಲ್ ಆಗೋಲ್ಲ, ಓಕೆನಾ. ಓಕೆ ಗೈಸ್, ಈಗ ನಾನು ಹೇಳಿದ ಮಿಸ್ಟೇಕ್ಸಲ್ಲಿ ಯಾವ ಮಿಸ್ಟೇಕ್ನೂ ನೀವು ಮಾಡಬೇಡಿ. ಬೈ ಚಾನ್ಸ್ ನೀವು ಗೊತ್ತಿಲ್ಲದೇನೂ ಈ ಮಿಸ್ಟೇಕ್ಸ್ನ ನೀವು ಮಾಡಿದರೆ ನಿಮ್ಮ ಚಾನಲ್ ಪಕ್ಕ ಡಿಮಾನಿಟೈಸೇಷನ್ ಆಗುತ್ತೆ, ಡಿಸೇಬಲ್ ಆಗುತ್ತೆ. ಡಿಸೇಬಲ್ ಅಂದರೆ ಈಗ ಮಾನಿಟೈಸೇಷನ್ ಏನು ಆನ್ ಆಗಿರುತ್ತೆ ಅದನ್ನು ಆಫ್ ಮಾಡಿಬಿಡ್ತಾರೆ. ಮಾನಿಟೈಸೇಷನ್ ನಿಮ್ಮ ಚಾನಲಲ್ಲಿ ಆ್ಯಡ್ಸ್ ರನ್ ಆಗೋಲ್ಲ, ಆಗ ನೀವು ಅರ್ನು ಮಾಡೋಕ್ಕಾಗಲ್ಲ, ದುಡ್ಡನ್ನ ಸಂಪಾದನೆ ಮಾಡೋಕ್ಕಾಗಲ್ಲ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.